ಹಾಸನ ತಾಲೂಕಿನ ಮುಸಳೆಹೊಸಳ್ಳಿ ಗ್ರಾಮದಲ್ಲಿ ಕಳೆದ ಶುಕ್ರವಾರ ರಾತ್ರಿ ನಡೆದ ದುರಂತಕ್ಕೆ ಪೊಲೀಸ್ ವೈಫಲ್ಯವೇ ಕಾರಣ ಎಂದು ಮತ್ತೆ ಆರೋಪಿಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಹಾಸನದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಘಟನೆ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿ ಅವರು ಹೇಳಿಕೆಯನ್ನ ನೋಡಿದ್ದೇನೆ. ಆದರೆ ನನ್ನ ಪ್ರಕಾರ ಪೊಲೀಸ್ ಇಲಾಖೆ ವೈಫಲ್ಯದಿಂದಲೇ ದುರಂತ ಘಟಿಸಿದೆ ಎಂದು ದೂರಿದರು. ವಿದ್ಯಾರ್ಥಿಗಳು ಸೇರಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಹೆಚ್ಚು ಪರಿಹಾರ ಕೊಡಿ ಎಂದು ಒತ್ತಾಯಿಸುತ್ತಿದ್ದೇನೆ. ಪೊಲೀಸ್ ಇಲಾಖೆ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಹಾಗಾಗಿ ಇದು ಸರ್ಕಾರದ ವೈಫಲ್ಯವೂ ಕೂಡ ಎಂದು ಬೊಟ್ಟು ಮಾಡಿದರು. ಸರ್ಕಾರವೇ ಒಂದು ತಂಡ ಕಳುಹಿಸಲಿ ಎಂದು ಆಗ್ರಹಿಸಿದ ರೇವಣ್ಣ, ಗಣಪತಿ ಬಿಡುವಾಗ 500 ಮೀಟರ್ ಹಿಂದೆ ಬ್ಯಾರಿಕೇಡ್ ಹಾಕಿ 2 ಪೊಲೀಸರನ್ನ ಹಾಕಬೇಕಿತ್ತು. ಮೆರವಣಿಗೆ ಹೋಗುವವರೆಗೂ ಟ್ರಾಫಿಕ್ ಬಂದ್ ಮಾಡಬಹುದಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಮಾಡಿದ್ರೆ 10 ಜನ ಸಾವನ್ನಪ್ಪುವುದನ್ನು ತಪ್ಪಿಸಬಹುದಿತ್ತು ಎಂದರು. 1 ವಾರಗಳ ಗಡುವು ನೀಡಿದ್ದೇನೆ. ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳದಿದ್ರೆ ನಮ್ಮ ಶಾಸಕರೆಲ್ಲ ಕೂಡಿ ಚರ್ಚಿಸಿ ಮುಂದೆ ಏನು ಮಾಡಬೇಕೆಂದು ತೀರ್ಮಾನಿಸುತ್ತೇವೆ ಎಂದು ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಮದ್ಯದಂಗಡಿ ತೆರೆದಿದ್ದಾರೆ. ನಿಯಮಗಳನ್ನು ಉಲ್ಲಂಘಿಸಿ ಲೈಸೆನ್ಸ್ ನೀಡಿದ್ದಾರೆ ಎಂದು ಆರೋಪಿಸಿದ ಅವರು, ಹೆಚ್ಚು ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಇದೇ ವೇಳೆ ತುರ್ತಾಗಿ ಪರಿಹಾರ ಘೋಷಿಸಿದ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನ ಹೇಳಿದರು. ಘಟನೆ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂಕ್ವೈರಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಅಲ್ವ ಸರ್, ಎಂಕ್ವೈರಿ ಮಾಡಿ ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಅದನ್ನು ನೋಡಿದ್ದೀನಿ, ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದ್ದೀನಿ. ನಾನು ಇಷ್ಟೇ ನಮ್ಮ ಮಾಧ್ಯಮ ಮಿತ್ರರ ಕಡೆಯಿಂದ ನಾನು ಮೊದಲನೇ ದಿವಸನೇ ಇದು ಪೊಲೀಸ್ ವೈಫಲ್ಯದಿಂದ ಇವತ್ತು 10 ಜನ ಇದಾಗಿದ್ದಾರೆ. ಮತ್ತೆ ಇನ್ನೊಂದು ಸೀರಿಯಸ್ ಆಗಿ ಮೈಸೂರಿಗೆ ಹೋಗ್ತಾ ಇದೆ. 11 ಅದು ಕಷ್ಟ. ಆ ಹುಡುಗರು ಇಂಜಿನಿಯರ್ ಸ್ಟೂಡೆಂಟು ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಗೊತ್ತಾಯ್ತು ಸರ್. ಪಾಪ ಇದಕ್ಕೆ ಕಾರಣ ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆ ವೈಫಲ್ಯದಿಂದ ಇದು ಈ ಘಟನೆ ಆಗಿರೋದು. ಸುಮಾರು 10 ರಿಂದ 11 ಜನ ಯುವಕರದು, ವಿದ್ಯಾರ್ಥಿಗಳದು, ಮತ್ತು ಸುಮಾರು 25 ಜನ ಗಾಯಾಳುಗಳು, ಕೆಲವು ಕೈ ಕಾಲು ಮುರ್ಕೊಂಡ್ರು. ಆ ಉದ್ದೇಶದಿಂದಲೇ ನಾನು ಸರ್ಕಾರಕ್ಕೆ 10 ರಿಂದ 15 ಲಕ್ಷ ದುಡ್ಡು ಕೊಡಿ ಅಂತ ಕೇಳಿದ್ದೆ. ಯಾಕೆಂದರೆ ಆಕ್ಸಿಡೆಂಟಾಗಿ ದುಡ್ಡು ಕೊಡಿ ಅಂತ ಕೇಳೋಕ್ಕೆ ನಾನು ಒಂದು ಸ್ವಲ್ಪ 30 ವರ್ಷ ನಾನು MLA ಕೆಲಸ ಮಾಡಿದ್ದು. ನಾನು ಅದು ಹೇಳೋಕ್ಕೆ ನನಗೂ ಗೊತ್ತಿದೆ ಸರ್. ಈಗ ಸರ್ಕಾರದ ಅಧಿಕಾರಿಗಳು, ಸರ್ಕಾರದೇನು ಪೊಲೀಸ್ ಇಲಾಖೆ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುತ್ತಲ್ಲ ಸರ್, ಅವ್ರ ವ್ಯಾಪ್ತಿಯಲ್ಲೇ. ಅದರಿಂದ ಸರ್ಕಾರದ ವೈಫಲ್ಯ. ನಾನು ಹೇಳೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಮಾಡ್ತೀನಿ, ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, ಗೃಹ ಸಚಿವರಿಗೂ ಮನವಿ ಮಾಡ್ತೀನಿ. ಗೃಹ ಸಚಿವರು ಬೇಕಾದ್ರೆ ನಾವು ಹೇಳೋದೆಲ್ಲ ತಪ್ಪು ಅನ್ನೋದೇನಾದ್ರು ಅವ್ರಿಗೆ ಕಂಡ್ರೆ ಅವರೇ ಬಂದು ಒಂದು ಟೀಮ್ ಕಳಿಸ್ತಾರೆ. ಅವ್ರು ಬಂದು ನೋಡಿ